ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಒಂದು ಪ್ರಮುಖವಾದ ರೈಲ್ವೆ ಜಂಕ್ಷನ್ ಇದು. ಬಂಗಾರಪೇಟೆ ರೈಲ್ವೆ ಸ್ಟೇಷನ್ ಇದು. ಸ್ನೇಹಿತರೆ ನಮಸ್ಕಾರ. ಇದು ಯಾವ ಊರು ಅಂತ ನಿಮ್ಗೆ ಗೊತ್ತಾಯ್ತಾ? ಇದು ನಮ್ಮ ಕೋಲಾರ ಜಿಲ್ಲೆ ಬಂಗಾರಪೇಟೆ ಪಟ್ಟಣ. ಈಗ ನೀವು ನೋಡ್ತಾ ಇರೋದು ಇದು ಸಿವಿಲ್ ಬಸ್ ನಿಲ್ದಾಣ ಇತ್ತು. ಈಗ ಇಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡೋ ರೀತಿ ಕಾಣಿಸ್ತಾ ಇದೆ. ಸೊ ನೋಡಿದ್ರೆ ಗೊತ್ತಾಗ್ತಾ ಇದೆ. ಸೊ ಬಿಸ್ನೆಸ್ ಅಂತೂ ಇಲ್ಲಿ ಬಂಗಾರಪೇಟೆ ತುಂಬ ಫೇಮಸ್ ಅಂತಲೇ ಹೇಳ್ಬೋದು. ನಮ್ಮ ಕೋಲಾರ ಜಿಲ್ಲೆಯಲ್ಲೇ ಒಂದು ಬಿಸ್ನೆಸ್ಸಲ್ಲಂತೂ ನಮ್ಮ ಬಂಗಾರಪೇಟೆ ತುಂಬ ಫೇಮಸ್ಸು. ಸೊ ಬಂಗಾರಪೇಟೆಯವರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ. ಸೊ ಹಾಗೆ ಈಗ ನೀವು ನೋಡ್ತಾ ಇರೋದು ಬಂಗಾರಪೇಟೆ ಹೊಸ ಬಸ್ ನಿಲ್ದಾಣ. ಇದು ಬಂಗಾರಪೇಟೆಯಲ್ಲಿ ಒಂದು ಬಸ್ ಫೆಸಿಲಿಟಿ ಎಲ್ಲ ಊರುಗಳಿಗೂ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ಇದು ಹೊಸ ಬಸ್ ನಿಲ್ದಾಣ ಬಂಗಾರಪೇಟೆ. ನೋಡ್ಬೋದು ಇದು ನಮ್ಮ ಬಂಗಾರಪೇಟೆಯ ಬಸ್ ನಿಲ್ದಾಣ. ಅಂದರೆ ಹೊಸ ಬಸ್ ನಿಲ್ದಾಣ ಏನಕ್ಕಂದರೆ ಅದು ಹಳೆ ಬಸ್ ನಿಲ್ದಾಣ. ಅಲ್ಲಿ ಸಿವಿಲ್ದು ಹೇಳಿದ್ನಲ್ವ, ಸಿವಿಲ್ ಬಸ್ ಸ್ಟೇಷನ್ನು, ಅಲ್ಲೇ ಮೊದಲೆಲ್ಲ ಬಸ್ಸುಗಳು ನಿಲ್ಲಿಸ್ತಾ ಇದ್ದಿದ್ದು. ಅದಕ್ಕೆ ಇದು ಹೊಸ ಬಸ್ ನಿಲ್ದಾಣ. ಸೊ ಈಗ ನೀವು ನೋಡ್ಬೋದು ಇದು ರೈಲ್ವೆ ಸ್ಟೇಷನ್ನು. ಹೊಸದಾಗಿ ಮಾಡಿದ್ದಾರೆ. ಇದು ತುಂಬ ಚೆನ್ನಾಗಿದೆ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಒಂದು ಪ್ರಮುಖವಾದ ರೈಲ್ವೆ ಜಂಕ್ಷನ್ ಇದು. ಬಂಗಾರಪೇಟೆ ರೈಲ್ವೆ ಸ್ಟೇಷನ್ ಇದು. ಬಂಗಾರಪೇಟೆಯವರು ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ, ಹಾಗೆ ಈ ನಿಮ್ಮ KH07 ಪೇಜ್ ಫಾಲೋವರ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಹಾಗೆ ಈ ಒಂದು ಬಂಗಾರಪೇಟೆಗೆ ಮೊದಲು ಯಾವ ಹೆಸರಿತ್ತು, ಯಾವ ಹೆಸರಿಂದ ಕರೀತಾಯಿದ್ರು, ಅದು ನಿಮ್ಗೇನಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಈ ನಿಮ್ಮ ಪೇಜಲ್ಲೂ ತುಂಬ ಸಲ ಅದ್ರ ಬಗ್ಗೆ ಮಾಹಿತಿ ತಿಳಿಸಿದ್ದೇವೆ. ಧನ್ಯವಾದಗಳು.